ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಗೋಲಿ ಬಜ್ಜಿ ಅಥವಾ ಮಂಗಳೂರು ಬಜ್ಜಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಗುಂಡ್ಗುಂಡಕ್ಕೆ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಕ್ಕ ಸಾಫ್ಟ್ ಆಗಿ ಬಹಳ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ತುಂಬಾ ಸುಲಭ ಮಾಡೋದು. ಯಾರಾದ್ರೂ ಗೆಸ್ಟ್ ಬಂದಾಗ ಇಲ್ಲ ಮನೆಯಲ್ಲಿ ಮಕ್ಕಳು ಕೇಳಿದಾಗ ಇಮಿಡಿಯೇಟ್ ಆಗಿ ಮಾಡೋಂತ ಏಕೈಕ ಸ್ನಾಕ್ ಅಂತ ನಾನು ಹೇಳ್ಬೋದು. ತುಂಬಾ ಸುಲಭವಾಗಿ ಬಹಳ ರುಚಿಯಾಗಿ ರೆಡಿ ಆಗಂತ ಸ್ನಾಕ್ ಇದು. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ. ನಾನಿಲ್ಲಿ 1.5 ಕಪ್ ಮೈದಾ ಹಿಟ್ಟಿಗೆ ಮಾಡ್ತಾ ಇದ್ದೀನಿ. ನೀವು ಎಷ್ಟು ಬೇಕಾದ್ರೂ ಅಳತೆ ತಗೋಬಹುದು. ನಾನಿಲ್ಲಿ 1.5 ಕಪ್ ಮೈದಾಗೆ 1 ಕಪ್ ಗಟ್ಟಿ ಮೊಸರು ಹಾಕಿ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಮೊಸರು ಜೊತೆಗೆ ಹಿಟ್ಟು ಚೆನ್ನಾಗಿ ಹೊಂದ್ಕೋಬೇಕು. ಆಮೇಲೆ ಮತ್ತೆ ನೀರ್ ಸೇರಿಸ್ಕೋಬೇಕಾಗತ್ತೆ. ಈ ನೀರ್ ಹಾಕಕ್ ಮುಂಚೆ ಸ್ವಲ್ಪ ಪದಾರ್ಥಗಳನ್ನ ಸೇರಿಸ್ಕೋಬೇಕು. 1 ಟೀ ಸ್ಪೂನ್ ಸಕ್ಕರೆ ಕಲರ್ ಬರೋದಕ್ಕೋಸ್ಕರ, 1 ಅರ್ಧ ಟೀ ಸ್ಪೂನ್ ಜೀರಿಗೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಶುಂಠಿ, ಖಾರಕ್ಕೆ ಹಸಿಮೆಣಸಿನಕಾಯಿ ಎಲ್ಲಾನು ಫೈನ್ ಆಗಿ ಚಾಪ್ ಮಾಡಿ ಸೇರಿಸ್ಕೊಳ್ಳಿ. ಇದರಲ್ಲಿ ಅಳತೆ ಇಲ್ಲ, ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಾಕೋಬಹುದು ನೀವು. ಮತ್ತೆ ತೆಂಗಿನಕಾಯಿ ಪೀಸ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿದ್ದೀನಿ. 1 ಚಿಟಿಕೆ ಸೋಡಾ ಅಂದ್ರೆ 1/4 ಟೀ ಸ್ಪೂನ್ ಸೋಡಾ ಹಾಕೊಳ್ಳಿ ಸಾಕು. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಫಸ್ಟ್ ಮೊಸರು ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. 1/4 ಟೀ ಸ್ಪೂನ್ ಹಿಂಗ್ ಕೂಡ ಹಾಕಿದ್ದೀನಿ ಘಮ ಬರೋದಕ್ಕೆ ಮತ್ತೆ ಡೈಜೆಷನ್ಗೋಸ್ಕರ. ಈಗ ಮೊಸರು ಜೊತೆ ಫಸ್ಟ್ ಹಿಟ್ಟನ್ನ ಮಿಕ್ಸ್ ಮಾಡಿ ಆಮೇಲೆ 1/4 ಕಪ್ ನೀರ್ ಸೇರಿಸ್ಕೋಬೇಕಾಗತ್ತೆ. ಈಗ ಒಂದೇ ಡೈರೆಕ್ಷನ್ ಅಲ್ಲಿ ಮಿಕ್ಸ್ ಮಾಡಿದ್ರೆ ಗೋಲಿ ಬಜ್ಜಿ ಮಾಡೋದಕ್ಕೆ ಹಿಟ್ಟು ರೆಡಿ ಆಯ್ತು. 1 ಅವರ್ ಇದು ರೆಸ್ಟ್ ಅಲ್ಲಿ ಇರಬೇಕು. ರೆಸ್ಟ್ ಕಂಪಲ್ಸರಿ, ಆವಾಗಲೇ ಚೆನ್ನಾಗಿ ಹೊಂದ್ಕೊಂಡು ಬರೋದು. 1 ಅವರ್ ಮೇಲೆ ನೀವು ಎಷ್ಟೊತ್ತಾದ್ರೂ ಇಟ್ಟರು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೋಡಿ 1 ಅವರ್ ನೆಂದಿದೆ. ಚೆನ್ನಾಗಿ ಕಾದಿರಂತ ಎಣ್ಣೆಗೆ ನಿಧಾನಕ್ಕೆ 1 by 1 ಕೈಯನ್ನ ಒದ್ದೆ ಮಾಡ್ಕೊಂಡು ಹಿಟ್ಟನ್ನ ಹಾಕಿ ಬಹಳ ಚೆನ್ನಾಗಿ ಗೋಲಾಕಾರಕ್ಕೆ ಬರುತ್ತೆ. ಚೆನ್ನಾಗಿ ಉಬ್ಬಿ ಬರುತ್ತೆ. ನೀವೇ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನೀವು ಸಾಯಂಕಾಲದ ಹೊತ್ತು ಮಕ್ಕಳು ಕೇಳಿದಾಗ್ಲೋ ಇಲ್ಲ ಯಾರಾದ್ರೂ ಮನೆ ಗೆಸ್ಟ್ ಬಂದಾಗ್ಲೋ ಬಿಸಿ ಬಿಸಿ ಕಾಫಿ ಜೊತೆಗೋ ಟೀ ಜೊತೆಗೋ ಈ ತರ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಖಂಡಿತ ಟ್ರೈ ಮಾಡಿ. ಅದ್ರ ಜೊತೆಗೆ ನೀವು ತೆಂಗಿನಕಾಯಿ ಚಟ್ನಿನೋ ಇಲ್ಲ ಕಡಲೆಕಾಯಿ ಬೀಜ ಹಾಕಿ ಚಟ್ನಿನೋ ನಿಮ್ಮ ಇಷ್ಟವಾದ ಒಂದು ಚಟ್ನಿ ಜೊತೆಗೋ ಇಲ್ಲ ಸಾಸ್ ಜೊತೆಗೋ ನೀವು ಇದನ್ನ ಸರ್ವ್ ಮಾಡಬಹುದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ ತಕ್ಷಣ ನೀವು ಟ್ರೈ ಮಾಡಿಬಿಟ್ಟು ನಿಮ್ಮನೇಲಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಅಲ್ಲಿ ಹೇಳಿ. ವೀಣಾ ಲಕ್ಷ್ಮೀ ನಾರಾಯಣ್ ಪೇಜ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಅಮುದಂ ನಿತ್ಯಂ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಏನಾದ್ರು ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಂಡು ನೋಡಿ. ಕಮೆಂಟ್ ಸೆಕ್ಷನ್ಗೆ ಹೋಗಿ ಕಮೆಂಟ್ಗಳು ಕೊಡಿ. ನಿಮ್ ಕಮೆಂಟ್ಸ್ ಬಹಳ ಮುಖ್ಯ ನನಗೆ. ಇವತ್ತು ನಾನಿಲ್ಲಿ ಕಡಲೆಕಾಯಿ ಚಟ್ನಿ ಜೊತೆಗೆ ಮಂಗಳೂರು ಬಜ್ಜಿನ ಸರ್ವ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ಒಂದೇ ಒಂದು ಮಂಗಳೂರು ಬಜ್ಜಿನ ನಿಮ್ಗೆ ಮುರಿದ್ಬಿಟ್ಟು ತೋರಿಸ್ತೀನಿ. ನೋಡಿದ್ರಲ್ಲ ಒಳಗಡೆ ಎಷ್ಟು ಫ್ಲಫಿಯಾಗಿ ಗೂಡಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಹಳ ಟೇಸ್ಟಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ಮತ್ತೆ ಇದೇ ತರ ಬೇರೆ ರೆಸಿಪಿಲಿ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.